ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಇನ್ಫೋ ಟಿ ವಿ ಕನ್ನಡ. ಪಿ ಎಮ್ ಕಿಸಾನ್ 18ನೇ ಕಂತಿನ ಹಣ ಜಮಾ ಆಗಬೇಕಂದ್ರೆ ಯಾರೆಲ್ಲ ರೈತರು ನೋಡ್ತಿದ್ದಾರೋ ಈ ಒಂದು ಕೆಲಸನ ನೀವು ಕಡ್ಡಾಯವಾಗಿ ಮಾಡಬೇಕಾಗಿದೆ. ಏನು ಕೆಲಸ ಮತ್ತು ಪಿ ಎಮ್ ಕಿಸಾನ್ ಯೋಜನೆಯ ಒಂದು ಏನಿದು, ಈ ಒಂದು ಯೋಜನೆಯ ಉದ್ದೇಶ, ಈ ಒಂದು ಯೋಜನೆಯ ಬಗ್ಗೆ ಇಲ್ಲಿ ಕಂಪ್ಲೀಟಾಗಿ ನಾನಿಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಪ್ರಧಾನಮಂತ್ರಿ ಕಿಸಾನ್ ನಿಧಿ ಸಮ್ಮಾನ್ ಯೋಜನೆ, ಈ ಒಂದು ಯೋಜನೆ ಕೇಂದ್ರ ಸರ್ಕಾರದ ಯೋಜನೆಯಾಗಿದ್ದು, ಇದರ ಮೂಲಕ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಕನಿಷ್ಠ ಆದಾಯ ಬೆಂಬಲವಾಗಿ ವರ್ಷಕ್ಕೆ 6,000 ರೂಪಾಯಿನ ಸರ್ಕಾರದವರು ಕೊಡ್ತಾ ಇದ್ದಾರೆ. ಕೃಷಿಯು ಭಾರತ ಆರ್ಥಿಕೆಯ ನಿರ್ಣಾಯಕ ಭಾಗವಾಗಿದೆ ಮತ್ತು ರೈತರು ಸಮಾಜದ ಪ್ರಮುಖ ವಿಭಾಗಗಳಲ್ಲಿ ಒಬ್ಬರಾಗಿದ್ದಾರೆ. ಹಾಗೆಯೇ ದೇಶದಲ್ಲಿ ನಗರ ಮತ್ತು ಗ್ರಾಮೀಣ ಪ್ರದೇಶಗಳ ನಡುವೆ ಪ್ರಚಲಿತದಲ್ಲಿರುವ ಸಾಮಾಜಿಕ ಆರ್ಥಿಕ ಅಸಮಾನತೆಗಳಿಂದಾಗಿ ಕೃಷಿ ಸಮುದಾಯಗಳು ಸಾಮಾನ್ಯವಾಗಿ ಆರ್ಥಿಕ ಸಮೃದ್ಧಿಯೊಂದಿಗೆ ಹೋರಾಡುತ್ತಿವೆ. ಈ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸಿ ರೈತರಿಗೆ ಆರ್ಥಿಕವಾಗಿ ನೆರವನ್ನು ನೀಡುವುದು ಈ ಒಂದು ಯೋಜನೆಯ ಮುಖ್ಯ ಉದ್ದೇಶವಾಗಿದೆ. ಈ ಒಂದು ಯೋಜನೆಯಲ್ಲಿ ನೀವೇನಾದರೂ ವರ್ಷಕ್ಕೆ 6,000 ರೂಪಾಯಿನ ಪಡ್ಕೊಳ್ಬೇಕು ಅಂದರೆ ಈ KYC ಮಾಡೋದು ಇವಾಗ ಕಡ್ಡಾಯವಾಗಿದೆ. ಅಂದರೆ ಈ ಒಂದು ಯೋಜನೆಯಲ್ಲಿ ಇವಾಗ 17 ಕಂತುಗಳನ್ನು ಸರ್ಕಾರದವರು ಬಿಡುಗಡೆ ಮಾಡಿದ್ದಾರೆ. ಇನ್ನು 18ನೇ ಕಂತು ಬರುವ ತಿಂಗಳು ಅಂದರೆ ಅಕ್ಟೋಬರ್ನಲ್ಲಿ ಬಿಡುಗಡೆಯಾಗುವ ಸಾಧ್ಯತೆಗಳು ಹೆಚ್ಚಿದೆ. 17ನೇ ಕಂತಿನ ಹಣ ಜೂನ್ ತಿಂಗಳಲ್ಲಿ ಬಿಡುಗಡೆನ ಮಾಡಿದ್ರು. ಅದಾಗೆ ಇವಾಗ 3 ತಿಂಗಳು ಕಳೆದಿದೆ. 4ನೇ ತಿಂಗಳಾದ ಅಕ್ಟೋಬರ್ನಲ್ಲಿ 18ನೇ ಕಂತಿನ ಹಣ ಬರುವ ನಿರೀಕ್ಷೆಯಲ್ಲಿ ಎಲ್ಲರೂ ಕಾಯ್ತಾ ಇದ್ದಾರೆ. ಸೊ ನೀವು ಈ ಒಂದು ಹಣನ ರೈತರು ಯಾರಾದರೂ ಪಡ್ಕೋಬೇಕು ಅಂದರೆ ಇವಾಗ ಈ KYC ಮಾಡಿಸೋದು ಕಡ್ಡಾಯವಾಗಿದೆ. ನೀವೇನಾದರೂ ಈ KYC ಮಾಡಿಸಿಲ್ಲ ಅಂದರೆ 18ನೇ ಕಂತಿನ ಹಣ ಪಡೆಯಲು ಸಾಧ್ಯವಾಗೋದಿಲ್ಲ. 17ನೇ ಕಂತಾದ ಬಿಡುಗಡೆನ ಮಾಡಿದಾಗ 9.3 ಕೋಟಿ ರೈತರಿಗೆ ಅನುಕೂಲ ಆಗಿತ್ತು. ಸುಮಾರು 20,000 ಕೋಟಿ ರೂಪಾಯಿನ ಬಿಡುಗಡೆ ಮಾಡಿದರು ಸರ್ಕಾರದವರು. ಈಗ ಜೂನ್ ತಿಂಗಳ ಹಾಗೆ 4 ತಿಂಗಳು ಕಳೀತಾ ಇರೋದ್ರಿಂದ ಅಕ್ಟೋಬರಲ್ಲಿ ಬರುವ ಎಲ್ಲ ಲಕ್ಷಣಗಳಿದೆ. ಮತ್ತು ನೀವೇನಾದರೂ ಈ ಒಂದು ಯೋಜನೆಯ ಪ್ರಯೋಜನ ಪಡ್ಕೋಬೇಕು ಅಂದರೆ ನಿಮ್ಮ ಒಂದು ಭೂ ದಾಖಲೆಗಳ ಪ್ರಕಾರ ರೈತರ ಭೂಮಿಯ ಮಾಲೀಕತ್ವದ ಹಕ್ಕುಗಳು ಸ್ಪಷ್ಟವಾಗಿರಬೇಕಾಗುತ್ತೆ. ಈ ಒಂದು ಯೋಜನೆಗೆ OTP ಆಧಾರಿತ KYC ಕಡ್ಡಾಯವಾಗಿದೆ. ಈ ರೀತಿ OTP ಆಧಾರಿತ KYCನ ನೀವು PM ಕಿಸಾನ್ ಪೋರ್ಟಲ್ ಅಂದರೆ PM ಕಿಸಾನ್ ಅಫಿಷಿಯಲ್ ವೆಬ್ಸೈಟಲ್ಲಿ ನೀವು ಆಧಾರ್ ಕಾರ್ಡನ್ನು ರಿಜಿಸ್ಟರ್ ಮಾಡಿ ನೀವು ಅಪ್ಡೇಟ್ನ ಮಾಡ್ಕೋಬೋದಾಗಿದೆ. ಇಲ್ಲಾಂದರೆ ನಿಮ್ಮ ಹತ್ತಿರದ ಬಯೋಮೆಟ್ರಿಕ್ ಆಧಾರಿತ KYCಗಾಗಿ CSC ಕೇಂದ್ರಗಳಾಗಿರ್ಬೋದು, ಬೆಂಗಳೂರು 1, ಕರ್ನಾಟಕ 1 ಈ ರೀತಿಯಲ್ಲಿ ಹೋಗಿ ನೀವು ಅಪ್ಡೇಟನ್ನು ಮಾಡಿಸ್ಬೋದಾಗಿದೆ. ಈ ಒಂದು ಯೋಜನೆ ಹಣ ಪಡ್ಕೋಬೇಕಂದ್ರೆ ಈ ಒಂದು 4 ವಿಷಯಗಳ ಬಗ್ಗೆ ನಿಮಗೆ ಕಂಪ್ಲೀಟಾಗಿ ತಿಳ್ಕೊಂಡಿರಬೇಕು. ಏನೇನು ಅಂದರೆ ಭೂ ದಾಖಲೆಗಳ ಪ್ರಕಾರ ರೈತರ ಭೂ ಮಾಲೀಕತ್ವದ ಹಕ್ಕುಗಳು ಸ್ಪಷ್ಟವಾಗಿರಬೇಕು. PM ಕಿಸಾನ್ ಪೋರ್ಟಲ್ನಲ್ಲಿ ರೈತರು KYCಯನ್ನು ಹೊಂದಿರುವುದು ಅತ್ಯವಶ್ಯಕವಾಗಿದೆ. ಬ್ಯಾಂಕ್ ಖಾತೆಯನ್ನು ಆಧಾರ್ನೊಂದಿಗೆ ಲಿಂಕ್ ಮಾಡುವುದು ಸಹ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನಿಮ್ಮ ಬ್ಯಾಂಕ್ ಖಾತೆಯನ್ನು ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾಗೆ ಲಿಂಕ್ ಮಾಡಿರಬೇಕಾಗುತ್ತೆ. ಅಂದರೆ NPCIಗೆ ಲಿಂಕ್ ಮಾಡಬೇಕಾಗುತ್ತೆ. ಈ ಒಂದು ಯೋಜನೆಗೆ ನೀವು ರಿಜಿಸ್ಟ್ರ್ ಮಾಡ್ಕೊಬೇಕು ಅಂದರೆ ಯಾರಾದರೂ ಹೊಸ್ದಾಗಿ ರೈತರು ಏನಾದ್ರು ನೋಡಿದ್ರೆ ಈ ಒಂದು ಯೋಜನೆಯ ಫಲಾನುಭವ ನೀವು ಪಡ್ಕೋಬೇಕು ಅಂದರೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಂದರೆ ಆಧಾರ್ ಕಾರ್ಡ್ ಬೇಕಾಗುತ್ತೆ, ಪೌರತ್ವದ ಪುರಾವೆ, ಭೂಮಿಯ ಮಾಲೀಕತ್ವದ ದೃಢೀಕರಿಸುವ ದಾಖಲೆಗಳು, ಬ್ಯಾಂಕ್ ಖಾತೆಯ ವಿವರ, ವ್ಯಕ್ತಿಗಳು ಆನ್ಲೈನಲ್ಲಿ ನೋಂದಿಸೋದಾದರೆ ಅಂತಹ ದಾಖಲೆಗಳ ಸ್ಕ್ಯಾನ್ ಮಾಡಿದ ಪ್ರತಿಗಳನ್ನು ನೀವು ಕೊಡಬೇಕಾಗತ್ತೆ. ಈ ರೀತಿ ನೀವು ರಿಜಿಸ್ಟ್ರ್ ಮಾಡ್ಕೊಂಡ್ಮೇಲೆ ನೀವು ಈ ಒಂದು ಯೋಜನೆಯ ಫಲಾನುಭವ ಪಡ್ಕೊತಿರೋ ಇಲ್ವೋ ಅನ್ನೋದನ್ನು ಸಹ ಒಂದು ಅಫಿಷಿಯಲ್ ವೆಬ್ಸೈಟ್ ಇದೆ, www.pmkisan.government.in ಹೋಗಿ ನೀವು ಅಲ್ಲಿ ನಿಮ್ಮ ಒಂದು ಹೆಸರನ್ನು ಚೆಕ್ ಮಾಡ್ಕೋಬೋದು. ಇವಿಷ್ಟು PM ಕಿಸಾನ್ ಯೋಜನೆಗೆ ಸಂಬಂಧಪಟ್ಟಂಥ ಒಂದಷ್ಟು ಮಾಹಿತಿ, ಅಂದರೆ 18ನೇ ಕಂತಿಗೆ ಸಂಬಂಧಪಟ್ಟಂಥ ಒಂದಷ್ಟು ಮಾಹಿತಿ. ನೀವೇನಾದರೂ ಇನ್ನೂ KYC ಮಾಡಿಲ್ಲ ಅಂದರೆ ಖಂಡಿತ ಹೋಗಿ KYCನ ಫಸ್ಟು ಮಾಡಿಸಿ. ಇಲ್ಲಾಂದರೆ ನಿಮ್ಮ ಈ ಒಂದು ಏನು ಅಕ್ಟೋಬರ್ ತಿಂಗಳಲ್ಲಿ ಬರುವಂಥ ಹಣ ಖಂಡಿತವಾಗೂ ಮಿಸ್ ಆಗುತ್ತೆ. ಮಿಸ್ ಮಾಡ್ಕೋಬಾರ್ದು ಅಂದರೆ KYCನ ಮಾಡಿಸೋದು ಕಡ್ಡಾಯವಾಗಿದೆ. ನಿಮಗೇನಾದರೂ ಈ ಮಾಹಿತಿ ಸ್ವಲ್ಪ ಅದು ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಈ ವಿಡಿಯೋನ ಶೇರ್ ಮಾಡಿ. ಇದೇ ರೀತಿ ಯಾವುದೇ ಒಂದು ಗೌರ್ಮೆಂಟ್ ಸ್ಕೀಮ್ಗಳ ಮಾಹಿತಿಗಾಗಿ ಮತ್ತು ಯಾವುದೇ ಒಂದು ಡೈಲಿ ನ್ಯೂಸ್ಗಳ ಮಾಹಿತಿಗಾಗಿ ನಮ್ಮ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.